ಸರ್ ಅಂದರೆ ಈಗ ಸಾಕಷ್ಟು ಜನಕ್ಕೆ ಬಿಗ್ ಬಾಸ್ನಿಂದನೇ ನಿಮ್ಮ ಪರಿಚಯ ಆಗಿದೆ ಅಂದರೂ ತಪ್ಪಾಗಲ್ಲ ಅಂತ ನಂಗೆ ಅನ್ಸುತ್ತೆ. ಯಾಕಂದರೆ ತುಂಬ ಜನಕ್ಕೆ ಐಡಿಯಾ ಇರಲಿಲ್ಲ ರೂಪೇಶ್ ರಾಜಣ್ಣ ಇದ್ದಾರ ಅಂತ. ಅಂದರೆ ಅರ್ಬನ್ ಏರಿಯಾಲ್ ಬಿಟ್ಟು ಹಳ್ಳಿಗಳ ಕಡೆ ಅಷ್ಟು ಮಟ್ಟಿಗೆ ರೀಚ್ ಆಗಿರಲಿಲ್ಲ ಅನ್ನೋದು ನನ್ನ ಭಾವನೆ. ನಂಗೆ ಐಡಿಯಾ ಇಲ್ಲ. ನೀವು ಬಿಗ್ ಬಾಸಿಗೆ ಹೋಗಿ ಬಂದ ಮೇಲೆ ನಿಮ್ಮ ಜೀವನ ಚೇಂಜ್ ಆಯಿತಾ? ಅಂದರೆ ಇವಾಗ ಸಾಕಷ್ಟು ಜನ ಹೇಳ್ತಾರೆ ಅದೊಂದು ಅದ್ಭುತವಾದಂತಹ ಪ್ಲ್ಯಾಟ್ಫಾರ್ಮ್, ಒಂದ್ಸಲ ಅಲ್ಲಿ ಆಪರ್ಚುನಿಟಿ ಸಿಕ್ತು ಅಂತ ಹೇಳಿದ್ರೆ ಒಬ್ಬರ ಜೀವನ ಚೇಂಜ್ ಆಗತ್ತೆ ಅನ್ನೋ ಒಂದು ಮನೋಭಾವ ಎಲ್ರಿಗೂ ಇದೆ. ಅದಕ್ಕಾಗಿ ಆಫರ್ಗಳಿಗೆ ತುಂಬ ಜನ ಕೂಡ ಕಾಯ್ತಾ ಇರ್ತಾರೆ. ನಿಮ್ಮ ಲೈಫ್ ಹೇಗೆ ಚೇಂಜ್ ಆಗಿದೆ ಅನ್ನೋದು? ನೀವು ಚೆನ್ನಾಗಿ ಕೇಳಿದ್ರಿ ಈಗೊಂದು ಪ್ರಶ್ನೆ. ಬಿಗ್ ಬಾಸ್ ಹೋಗೋಕ್ಕೂ ಮುಂಚಿನ ಜೀವನ, ಬಿಗ್ ಬಾಸ್ ಆದಮೇಲೆ ಆದಂಥ ಜೀವನದ ಬದಲಾವಣೆಗಳು ಏನು ಅಂತ ಹೇಳಿ. ಬಿಗ್ ಬಾಸ್ ನಾವು ಹೋಗ್ತೀವಿ, ಒಂದು 3 ತಿಂಗಳು ಇರ್ತೀವಿ. ಒಬ್ಬ ಬಿಗ್ ಬಾಸ್ ಸ್ಪರ್ಧಿಯ ವ್ಯಾಲಿಡಿಟಿ ಎಲ್ಲಿವರೆಗಿರುತ್ತೆ ಅಂದರೆ, ಪ್ರಾಮಾಣಿಕವಾದ ಉತ್ತರ ಹೇಳ್ತೀನಿ ಕೇಳಿ, ಮುಂದಿನ ಸೀಸನ್ ಸ್ಟಾರ್ಟ್ ಆಗೋವರೆಗೆ ಮಾತ್ರ. ನನಗೆ ಗೊತ್ತಿರಂಗೆ ಈಗ ಹೆಚ್ಚು ಕಮ್ಮಿ ಸಿಂಪಲ್ ಹೇಳ್ತೀನಿ ಮೇಡಮ್, 12 ಸೀಸನ್ ಆಯಿತು. ಆದರೆ ಬಿಗ್ ಬಾಸ್ ಅಂತಕ್ಕಂಥದ್ದು ಒಂದು ಅದ್ಭುತವಾದ ಶೋ ಮೇಡಮ್, ತುಂಬ ಒಳ್ಳೆಯ ಶೋ. ಮತ್ತು ಒಬ್ಬ ವ್ಯಕ್ತಿತ್ವವಾಗಿ ಆಚೆ ಬರೋದಕ್ಕೆ ಅದರಂಥ ಬ್ಯೂಟಿಫುಲ್ ಶೋ ಮೇಡಮ್. ಇನ್ನೊಂದು ನಾನು ಕಲ್ಪನೆಯಲ್ಲೂ ಕೂಡ ಮಾಡಿರಲಿಲ್ಲ ಬಿಗ್ ಬಾಸ್ ಇಷ್ಟು ಸುಂದರವಾಗಿದೆ, ಇಷ್ಟು ಚೆನ್ನಾಗಿದೆ ಶೋ ಅಂತ ಹೇಳಿ. ಅದಕ್ಕೆ ನಾನು ಫುಲ್ ಮಾರ್ಕ್ಸ್ ಕೊಡ್ತೀನಿ. ಆದರೆ ಅಲ್ಲಿಂದ ಬಂದ ಮೇಲೆ ನಮಗೊಂದು ಮಾತು ಹೇಳಿ ಕಳಿಸ್ತಾರೆ, ನೀವು ಜನರ ಪ್ರೀತಿನ ಗಳಿಸಿದ್ದೀರಾ, ಜನರನ್ನ ನೀವು ಭಾಳ ಮೆಚ್ಚಿಸಿದ್ದೀರಾ, ನೀವು ಹೊರಗಡೆ ಹೋಗ್ಬೇಕಾದ್ರೆ ನಿಮ್ಮ ಜೀವನವನ್ನು ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳಿ ಕಳಿಸ್ತಾರೆ. ಬಿಗ್ ಬಾಸ್ಗೆ ಮುಂಚೆ ನೀವು ಇನ್ನೊಂದು ಕೇಳಿದ್ರಿ, ಸಾಮಾಜಿಕ ಜಾಲತಾಣವನ್ನು ಯಾರು ಬಳಸ್ತಾ ಇದ್ದಾರೆ ಅವ್ರಿಗಷ್ಟೇ ಪರಿಚಯ ಇದ್ದೆ ನಾನು. ಅಂದರೆ ಫೇಸ್ಬುಕ್ಕು ಈ ಥರ ಅವಾಗ ಇನ್ಸ್ಟಾಗ್ರಾಮ್ ಇರಲಿಲ್ಲ ಬಿಡಿ ಆ ಟೈಮಲ್ಲಿ. ಫೇಸ್ಬುಕ್ ಬಳಸೋರ್ಗಷ್ಟೇ ನನ್ನ ಪರಿಚಯ ಇರ್ತಾಯಿತ್ತು. ಇಲ್ಲಾಂದ್ರೆ ಅಲ್ಲಿ ಇಲ್ಲಿ ಯಾವುದಾದ್ರು ಒಂದು ಹೋರಾಟ ಮಾಡಿದಾಗ ಸುದ್ದಿವಾಹಿನಿಗಳಲ್ಲಿ ಸುದ್ದಿ ಆಗ್ತಾಯಿದ್ದು, ಅಲ್ಲಿ ನೋಡಿರೋರಿಗೆ ಗೊತ್ತು. ಅದನ್ನು ಹೊರತುಪಡಿಸಿ ಬಿಗ್ ಬಾಸ್ಗೆ ಹೋದ್ಮೇಲೆ ಮೇಡಮ್, ಮನೆಗೂ ಅಂದರೆ ಪ್ರತಿ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಇಡೀ ಕರ್ನಾಟಕದಲ್ಲಿ ಎಲ್ರಿಗೂ ಬರೀ ಕರ್ನಾಟಕ ಅಂತಲ್ಲ, ಅದು ಎಷ್ಟು ನನಗೆ ಪ್ರತಿಕ್ರಿಯೆ ಸಿಗ್ತಾಯಿದೆ, ಇವತ್ತು ಸಿಗ್ತಾ ಇದೆ ಅಂತ ಅನ್ನೋದು. ನಾನು ಕೆಲವೊಂದು ನನ್ನ ಪರ್ಸ್ನಲ್ ಮೆಸೇಜಿಗೆ ಬರ್ತಕ್ಕಂಥದ್ದು, ರೂಪೇಶ್ ರಾಜಣ್ಣ ನಾವು ಇನ್ನೂ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೋತೀವಿ, ನೀವು ಬಿಗ್ ಫ್ಯಾಮಿಲಿಗಳು ನೀವು ಮತ್ತೆ ಇನ್ನೊಂದು ಸಲ ಹೋಗಿ ಈ ಥರದ್ದೆಲ್ಲ ಕೇಳೋದೆಲ್ಲ ನಾವು ನೋಡಿರ್ತೀವಿ. ಇವೆಲ್ಲ ನಾವು ಗಮನಿಸಿರಂಗೆ ಇಷ್ಟು ಪರಿಚಯಗಳನ್ನ ಆಗಿರ್ತಕ್ಕಂಥದ್ದು. ಸೊ ಒಳಗಡೆ ಹೋದೋ ಬಿಗ್ ಬಾಸ್ ಶೋ ಬಗ್ಗೆ ನಾವೇನು ಮಾತಾಡ್ದಂಗಿಲ್ಲ, ಅದ್ಭುತವಾದ ಶೋ. ಆದರೆ ಆ ಶೋಯಿಂದ ಹೊರಗಡೆ ಬಂದ ಮೇಲೆ 12 ಸೀಸನ್ ಆಯ್ತಲ್ವ, ಇಲ್ಲಿಗೆ ಎಷ್ಟು ಜನ ಜ್ಞಾಪಕ ಇದ್ದಾರೆ ಮೇಡಮ್ ನಿಮಗೆ 12 ಸೀಸನಲ್ಲಿ? ನೀವು ಆ ಲೆಕ್ಕ ತಗೊಂಡ್ರೆ ಹತ್ತತ್ರ 100 ಒಂದು ಸೀಸನ್ಗೆ 18 ಜನ ಅಂದರು, ಹತ್ತತ್ರ ಒಂದು 200 ಜನ ಹೋಗಿ ಬಂದಿದ್ದಾರೆ. ಆದರೆ ಇವತ್ತು ನಮಗೆ ಬೆಳಕಿಗೆ ಬರೋ ಅಂಥದ್ದು, ಇವತ್ತು ಹಬ್ಬ ಅಂದ್ರೆ ನೆನೆಸ್ಕೊಂಡ್ರು ಒಂದು 10 ಜನ ನೆನಪು ಬರ್ಬೋದಾ? ಸೊ ಉತ್ತರ ಇದೆ ಮೇಡಮ್, ನಾನು ಇನ್ನೇನು ಹೇಳೋದಕ್ಕೆ ಬರೋದಿಲ್ಲ. ಆಮೇಲೆ ಅದನ್ನೇ ಹೇಳ್ದಲ್ಲ ನಾನು, ಹೊರಗಡೆ ಬಂದ ಮೇಲೆ ಶೋ ಓಕೆ, ಜನ 3 ತಿಂಗಳು ತುಂಬ ನಮ್ಮ ವ್ಯಕ್ತಿತ್ವವನ್ನು ಇಷ್ಟಪಡ್ತಾರೆ, ಅವ್ರ ಮನೆ ಮಗನಾಗಿ ಏನೋ. ಹೊರಗಡೆ ಬಂದ ಮೇಲೆ ನಾವೆಷ್ಟರ ಮಟ್ಟಿಗೆ ಅದು ತಲೆ ಗುಂಗನ್ನು ಬಿಟ್ಟು ನಾವು ಯಾವ ರೀತಿ ಜನರ ಜೊತೆ ಬೆರೆತ್ಕೋತೀವಿ, ಯಾವ ರೀತಿ ಅದನ್ನು ಮೇಂಟೈನ್ ಮಾಡೋದ್ರಲ್ಲಿ ಇರೋದು ಮೇಡಮ್. ತುಂಬ ಜನ ಬಂದು ನಾವೇನೋ ಸಾಧಿಸ್ಬಿಟ್ಟು ಒಳಗಡೆ ಹೋಗ್ಬಿಟ್ಟು ಇನ್ನು ಮುಗ್ದಾಯ್ತು ನನ್ನ ಲೈಫಲ್ಲಿ ಏನೇನೋ ಅಂತ ಅನ್ನೋ ರೀತಿ ಒಂದಷ್ಟು ಗಮನಿಸಿದ್ದೀನಿ ನಾನು. ಬಟ್ ಅದು ವರ್ಕ್ ಆಗಲ್ಲ ಮೇಡಮ್. ಜನರು ಹೆಂಗೆ ಗೊತ್ತಾ, ಸಿನಿಮಾದಲ್ಲಿ ಸೆಲೆಬ್ರಿಟಿ ಸಿನಿಮಾದಲ್ಲಿ ಏನು ನೋಡಬೇಕು ಅದನ್ನು ಆರಾಧಿಸ್ತಾರೆ. ಹಂಗನ್ಬಿಟ್ಟು ಅದನ್ನೇ ನಿಜ ಜೀವನದಲ್ಲಿ ನಾವು ತಂದರೆ ಅದು ವರ್ಕ್ ಆಗೋದಿಲ್ಲ. ನಾವು ಯಾವತ್ತೂ ಯಾವುದೇ ದೊಡ್ಡ ಸೆಲೆಬ್ರಿಟಿ ಆಗಲಿ, ದೊಡ್ಡ ವ್ಯಕ್ತಿತ್ವ ಆಗಲಿ, ಏನೇ ಆಗಲಿ, ನಾನು ಒಬ್ಬ ಸಾಮಾನ್ಯ ಅಂತ ತಿಳ್ಕೊಬಿಟ್ರೆ ಮಾತ್ರ, ಅಂದರೆ ಸಾಮಾನ್ಯ ಜನರ ಜೊತೆನೇ ನನ್ನ ನಿಜವಾದ ಜೀವನ ಇರತಕ್ಕದ್ದು ಅಂತ ತಿಳ್ಕೊಬಿಟ್ರೆ ಯಾವುದೇ ಸಮಸ್ಯೆಗಳಾಗಲ್ಲ. ಸೊ ತುಂಬ ಜನ ಅನ್ಕೊಬಿಡ್ತಾರೆ ನಾನು ಬಿಗ್ ಬಾಸ್ಗೆ ಹೋಗ್ಬಿಡ್ದೆ ನನ್ನ ಜೀವನದ ಅತ್ಯುತ್ತಮ ಸಾಧನೆ ಏನು ಬೇಕಾದ್ರೂ ಆಗ್ಬಿಡ್ಬೋದು ಅಂತ ಅಂದ್ಕೊಂಡ್ರೆ ದಯವಿಟ್ಟು ಆ ಥರ ಅಂದ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಅದನ್ನು ಹೊರತುಪಡಿಸಿ 3 ತಿಂಗಳು ಅದಾದಮೇಲೆ ಇನ್ನೂ 70 ವರ್ಷ ಇರ್ತೀವೋ 80 ವರ್ಷ ಇರ್ತೀವೋ, ಆ ಜೀವನದನ್ನು ಸ್ವಲ್ಪ ಯೋಚನೆ ಮಾಡಬೇಕು ನಾವು.